ಪ್ರೈಸ್ ಲಾರ್ಡ್. ಜೀವಿಸುತ್ತಿರುವಂತಹ, ಈಗಲೂ ಯಾವಾಗಲೂ ಜೀವಿಸುತ್ತಿರುವಂತಹ ಜೀವ ಸ್ವರೂಪನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ವಂದನೆಗಳು. ದೇವರು ನಿಮ್ಮನ್ನು ಅದ್ಭುತವಾಗಿ ವಿಚಿತ್ರವಾಗಿ ರೂಪಿಸಿದ್ದಾನೆ. ಯಾಕಂದರೆ ದೇವರ ಹಾಗೆ ನೀವಿದ್ದೀರಾ, ನಿಮ್ಮ ಹಾಗೆ ದೇವರು ಇದ್ದಾನೆ. ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ಆತನ ಆತ್ಮ ನಿಮ್ಮೊಳಗಡೆ ವಾಸ ಮಾಡ್ತಾ ಇದೆ. ಪವಿತ್ರಾತ್ಮನು ನಿಮ್ಮ ಹೃದಯದಲ್ಲಿ, ನಿಮ್ಮ ಆತ್ಮದಲ್ಲಿ ಆತನ ಆತ್ಮ ವಾಸ ಮಾಡ್ತಾ ಇದೆ. ದೇವರ ಆತ್ಮ ನಿಮ್ಮ ಮೇಲೆ ಬಂದಾಗ ಅಥವಾ ನಿಮ್ಮ ಒಳಗಡೆ ಬಂದಾಗ ನೀವು ವ್ಯತ್ಯಾಸವಾದ, ಮಾರ್ಪಟ್ಟಾದ ವ್ಯಕ್ತಿಯಾಗುತ್ತೀರಾ. ನಿಮ್ಮಿಂದ ಅಸಾಧ್ಯವಾದುದು ಈ ಲೋಕದಲ್ಲಿ ಯಾವುದೂ ಇಲ್ಲವೇ ಇಲ್ಲ ಪ್ರಿಯರೇ. ನಾವು ಅದೇ ರೀತಿ ಬೈಬಲಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಒಂದು ಸಾಮುವೇಲನು 1ನೇ ಸಾಮುವೇಲ 10ನೇ ಅಧ್ಯಾಯ 6ನೇ ವಚನ. ಆಗ ಯೆಹೋವನ ಆತ್ಮವು ನಿನ್ನ ಮೇಲೂ ಬರುವುದರಿಂದ ನೀನು ಮಾರ್ಪಟ್ಟು ಪ್ರವಾದಿಸುವಿ. ಆಗ ಯೆಹೋವನ ಆತ್ಮವು ಅಥವಾ ಯೇಸು ಕ್ರಿಸ್ತನ ಆತ್ಮವು ನಿನ್ನ ಮೇಲೂ ಬರುವುದರಿಂದ ನೀನು ಮಾರ್ಪಟ್ಟು ಪ್ರವಾದಿಸುವಿ. ನೀನು ಬದಲಾದ ವ್ಯಕ್ತಿಯಾಗಿ, ನೀನು ದೇವರ ಆತ್ಮನು ಯಾವಾಗ ನಿನ್ನ ಮೇಲೆ ಬರ್ತಾನೋ ಅಥವಾ ನಿನ್ನ ಒಳಗಡೆ ಬರ್ತಾನೋ ಅಥವಾ ಅಭಿಷೇಕ ನಿಮ್ಮ ಮೇಲೆ ಬರ್ತದೋ, ನೀವು ವ್ಯತ್ಯಾಸವಾದ ವ್ಯಕ್ತಿ ಆಗ್ತೀರಾ, ಮಾರ್ಪಾಟಾದ ವ್ಯಕ್ತಿ ಆಗ್ತೀರಾ, ಬದಲಾದ ವ್ಯಕ್ತಿ ಆಗ್ತೀರಾ ಪ್ರಿಯರೇ. ನಿಮ್ಮನ್ನು ನೀವೇ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಅನೇಕರು ಹೇಳಬಹುದು, ನಾನು ಇಂಥ ಒಂದು ಅಭ್ಯಾಸವನ್ನು ಅಥವಾ ಹವ್ಯಾಸವನ್ನು ಅಥವಾ ಚಟವನ್ನು ಇಷ್ಟು ವರ್ಷಗಳಿಂದ ನಾನು ಮಾಡ್ತಾ ಇದ್ದೇನೆ, ನನ್ನ ಕೈಲಿ ಬಿಡಕ್ಕಾಗ್ತಿಲ್ಲ, ಎಷ್ಟೆಲ್ಲ ಮಾಡಿ ಆಯಿತು, ನಂಬಿದ್ದೇನೆ ದೇವರನ್ನು, ಆದರೆ ಈ ಚಟವನ್ನು ನನ್ನಿಂದ ಬಿಡಕ್ಕಾಗ್ತಾ ಇಲ್ಲ. ಆದರೆ ದೇವರು ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಾನೆ. ದೇವರು ಕೆಟ್ಟ ಚಟಗಳಿಂದ ಬಿಡಿಸಲು ಶಕ್ತನಾಗಿದ್ದಾನೆ. ದೇವರ ಆತ್ಮನು ನಿಮ್ಮ ಮೇಲೆ ಬಂದಾಗ ನಿಮ್ಮಲ್ಲಿ ಏನೆಲ್ಲ ದೇವರಿಗೆ ವಿರುದ್ಧವಾದದ್ದು ಏನೆಲ್ಲ ಇರ್ತದೋ ಅದೆಲ್ಲವೂ ಕೂಡ ನಿಮ್ಮನ್ನು ಬಿಟ್ಟು ಹೋಗ್ತದೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ ಹೇಳ್ತದೆ. ಅಲ್ಲಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ. ದೇವರ ಆತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಹೊಸ ವ್ಯಕ್ತಿ ಆಗ್ತೀರಾ, ನೂತನ ಸೃಷ್ಟಿ ಆಗ್ತೀರಾ, ನೀವು ಬದಲಾದ ವ್ಯಕ್ತಿ ಆಗ್ತೀರಾ, ನೀವು ಮಾರ್ಪಾಟಾದಂತಹ ಬದಲಾವಣೆ ಆದಂತಹ ರೂಪಾಂತರವಾದಂತಹ ವ್ಯಕ್ತಿ ಆಗ್ತೀರಾ. ಇನ್ನೊಂದು ಮಾತಲ್ಲಿ ಹೇಳೋದಾದರೆ ಹೊಸ ಮನುಷ್ಯನಾಗ್ತೀರಾ. ಆ ಹೊಸ ಮನುಷ್ಯನೇ ಪವಿತ್ರ ಆತ್ಮನು ಅಥವಾ ಕ್ರಿಸ್ತನ ಆತ್ಮನಾಗಿದ್ದಾನೆ. ಆ ವ್ಯಕ್ತಿ ನಿಮ್ಮ ಮೇಲೆ ಬಂದಾಗ ನಿಮ್ಮಿಂದ ಅಸಾಧ್ಯವಾದುದು ಈ ಲೋಕದಲ್ಲಿ ಯಾವುದೂ ಇಲ್ಲ. ನಿಮಗೆ ಅಸಾಧ್ಯ, ನನ್ನಿಂದ ಇದು ಮಾಡಲಿಕ್ಕಾಗೋದಿಲ್ಲಪ್ಪ ಈ ಕೆಲಸವನ್ನು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ದೇವರ ಆತ್ಮನು ನಿಮ್ಮನ್ನು ನಡೆಸ್ತಾನೆ, ನಿಮ್ಮ ಮೂಲಕ ಮಾತನಾಡ್ತಾನೆ. ನೀವು ಇಲ್ಲಿಗೆ ಹೋಗ್ರಿ ಅಂತ ಆತನು ಹೇಳ್ತಾನೆ, ಇಂಥದನ್ನು ಮಾಡು ಅಂತ ಆತನು ಹೇಳ್ತಾನೆ. ಅಲ್ಲಿ ತಪ್ಪುಗಳು ನಡೆಯೋದೇ ಇಲ್ಲ. ಅಲ್ಲಿ ದೇವರ ಆತ್ಮನು ನಿನ್ನ ಮೇಲೆ ಬಂದಾಗ ನೀನು ಕೂಡ ಮಾರ್ಪಟ್ಟು ಅಥವಾ ಬದಲಾವಾದ ವ್ಯಕ್ತಿ, ಅಂದರೆ ಹಳೆಯ ವ್ಯಕ್ತಿ ಯಾವ ರೀತಿ ಏನಿರ್ತೀಯೋ, ಹಳೆಯ ವ್ಯಕ್ತಿ ಏನು ಶರೀರ ಇರ್ತದೋ, ಹಳೆಯ ವ್ಯಕ್ತಿ ಇರ್ತೀಯಲ್ಲ, ಆ ಹಳೆಯ ವ್ಯಕ್ತಿಯ ಮೇಲೆ, ಹಳೆಯ ಸ್ವಭಾವದ ವ್ಯಕ್ತಿಯ ಮೇಲೆ ದೇವರ ಆತ್ಮನು ಬಂದಾಗ ಹಳೆಯ ವ್ಯಕ್ತಿ ಮಾರ್ಪಾಟಾಗ್ತಾನೆ, ಅಂದರೆ ಬದಲಾವಣೆ ಆಗ್ತಾನೆ, ಹೊಸ ಮನುಷ್ಯನಾಗ್ತಾನೆ. ಆಗ ಪ್ರವಾದನೆಗಳು ನಿಮ್ಮ ಬಾಯಿಂದ ಹೊರಡುತ್ತದೆ. ಪ್ರವಾದಿಸ್ತೀರ ನೀವು ದೇಶಗಳಿಗೆ, ರಾಜ್ಯಗಳಿಗೆ, ಜನಾಂಗಗಳಿಗೆ, ಫ್ಯಾಮಿಲಿಗಳಿಗೆ, ಸಭೆಗಳಿಗೆ ಪ್ರವಾದಿಸುವಂತಹ ವ್ಯಕ್ತಿ ಆಗ್ತೀರಾ. ಆ ಪ್ರವಾದನ ಆತ್ಮ ನಿಮ್ಮ ಮೇಲೆ ಬಂದಿದೆ. ಅಪೊಸ್ತಲರ ಕೃತ್ಯಗಳಲ್ಲಿ ಹೇಳ್ತದೆ, 2ನೇ ಅಧ್ಯಾಯ 17ನೇ ವಚನದಿಂದ ಹೇಳ್ತದೆ, ಕಡೇ ದಿವಸಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ ಎಂಬುದಾಗಿ. ಕಡೇ ದಿವಸ ಇದಾಗಿದೆ ಪ್ರಿಯರೇ. ಎಲ್ಲರ ಮೇಲೆ, ನಿಮ್ಮ ಮೇಲೂ ಕೂಡ ದೇವರ ಆತ್ಮನು ಸುರಿಸಿದ್ದಾನೆ. ಆತನು ಸುರಿಸಲು ಸಿದ್ಧನಾಗಿದ್ದಾನೆ. ಆತನ ಆತ್ಮವನ್ನು, ಆತನ ಅಭಿಷೇಕವನ್ನು, ಆತನ ಆತ್ಮ ನಿಮ್ಮ ಮೇಲೆ ಬರಲಿಕ್ಕೆ ರೆಡಿಯಾಗಿದೆ. ನೀವು ಸ್ವೀಕಾರ ಮಾಡಿಕೊಳ್ಳಿಕ್ಕೆ ರೆಡಿ ಇದ್ದೀರಾ. ದೇವರ ಅಭಿಷೇಕ ನಿಮ್ಮ ಮೇಲೆ ಬರಲಿಕ್ಕಿದೆ. ಆತನು ನಿಮ್ಮನ್ನು ಹೊಸದಾದ ವ್ಯಕ್ತಿಯನ್ನಾಗಿ, ನೂತನ ಮನುಷ್ಯನಾಗಿ, ಬದಲಾದ ವ್ಯಕ್ತಿಯನ್ನಾಗಿ, ಮಾರ್ಪಾಟಾದ ವ್ಯಕ್ತಿಯನ್ನಾಗಿ, ಅಥವಾ ಕ್ರಿಸ್ತನ ಹಾಗೆ ಅಭಿಷೇಕ ನಿಮ್ಮ ಮೇಲೆ ಬಂದಾಗ ಕ್ರಿಸ್ತನ ಹಾಗೆ, ಆತನ ಹಾಗೆ ನೀವು ಮಾರ್ಪಾಟಾಗ್ತೀರಾ.
ದೇವರ ಹಾಗೆ ಬದಲಾಗ್ತೀರ ಪ್ರಿಯರೇ. ಆತನ ಸ್ವಭಾವಗಳು ನಿಮ್ಮ ಒಳಗಡೆ ಬರ್ತದೆ, ನಿಮ್ಮ ಜೀವಿತದಲ್ಲಿ ಬರ್ತದೆ. ಹಳೆಯ ಶರೀರದ ಸ್ವಭಾವ ಹೋಗಿ ಆಯಿತು, ಆತನ ಗುಣಗಳು ನಿಮ್ಮಲ್ಲಿ ಬರ್ತದೆ, ಆತನ ವರಗಳು ಬರ್ತದೆ, ಆತನ ಶಕ್ತಿ ಬರ್ತದೆ, ಆತನ ಅಧಿಕಾರ ಬರ್ತದೆ, ಆತನ ಪರಿಪೂರ್ಣವಾಗಿ ಆತನ ದೇವರ ವ್ಯಕ್ತಿತ್ವ, ಅಭಿಷೇಕ ಅಂತ ಹೇಳೋದಾದರೆ ದೇವರ ವ್ಯಕ್ತಿತ್ವ ಪೂರ್ತಿಯಾಗಿ ನಿಮ್ಮೊಳಗಡೆ ಬಂದಾಗ ನೀವು ಪ್ರವಾದಿಸುವಂತಹ ವ್ಯಕ್ತಿ ಆಗ್ತೀರಾ. ಸಮುವೇಲನು ಪುಸ್ತಕದಲ್ಲಿ ಅಲ್ಲಿ ಏನೂ ಗೊತ್ತಿಲ್ಲದಿರುವಂತಹ ಸೌಲ, ಆ ವ್ಯಕ್ತಿ ಸುಮ್ಮನೆ ಎಲ್ಲೋ ಹೋಗ್ಬೇಕಂತ ಕತ್ತೆಗಳನ್ನು ಹುಡುಕಿಕೊಂಡು ಹೋದಾಗ ಪ್ರವಾದಿ ಮಂಡಳಿಯ ಒಳಗಡೆ ಆತನು ಬಂದಾಗ ಅವನು ಕೂಡ ಬದಲಾದ ವ್ಯಕ್ತಿಯಾಗಿ ಮಾರ್ಪಟ್ಟು ಪ್ರವಾದಿಸ್ತಾನೆ. ನಿಮ್ಮ ಮೇಲೆ ಪ್ರವಾದನ ಅಭಿಷೇಕ ಇದೆ ಪ್ರಿಯರೇ. ನಿಮ್ಮ ಒಳಗಡೆ ದೇವರ ಪ್ರವಾದನ ಆತ್ಮ ಇದೆ. ನಿಮ್ಮನ್ನು ದೇವರು ದೇಶಗಳಿಗೆ, ರಾಜ್ಯಗಳಿಗೆ, ಜನಾಂಗಗಳಿಗೆ, ವ್ಯಕ್ತಿಗಳಿಗೆ, ಸಭೆಗಳಿಗೆ ಪ್ರವಾದಿಸಲಿಕ್ಕಾಗಿಯೇ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಅದಕ್ಕಾಗಿಯೇ ಕರೆದಿದ್ದಾನೆ, ಅದಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಅದೇ ನಿಮ್ಮ ಜೀವಿತದಲ್ಲಿ ದೇವರು ಇಟ್ಟಂಥ ಯೋಜನೆ. ನೀವು ಒಬ್ಬ ಪ್ರವಾದಿ ಅಂದರೆ ದೇವರ ಬಾಯಿ. ದೇವರು ಏನನ್ನು ಆಲೋಚನೆ ಮಾಡ್ತಾರೆ ಅದನ್ನು ನಿಮ್ಮ ಬಾಯಲ್ಲಿ ಮಾತಾಡ್ತಿರೋ ಜನಗಳಿಗೆ, ದೇಶಗಳಿಗೆ. ಇದೇ ಪ್ರವಾದಿಯ ಕೆಲಸವಾಗಿದೆ. ಸಭೆಯನ್ನ, ದೇಶವನ್ನ ಎಚ್ಚರಿಸೋದು, ತಪ್ಪು ಮಾಡಿದರೆ ತಿದ್ದೋದು, ಇಂಥದ್ದು ಮಾಡ್ತಾ ಇದೆಯಾ ಎಂಬುದಾಗಿ ಅದೇ ಪ್ರವಾದಿಯ ಕೆಲಸ ಪ್ರಿಯರೇ. ನಿಮ್ಮನ್ನು ನೀವು ತಿದ್ದಿಕೊಳ್ಳ್ರಿ. ದೇವರ ಆತ್ಮ ನಿಮ್ಮ ಮೇಲೆ ಬಂದಿದೆಯೋ, ನೀವೇನಾಗಿದ್ದೀರಾ, ನಿಮ್ಮನ್ನು ನೀವು ಅರಿತುಕೊಳ್ಳ್ರಿ. ಆ ಪ್ರಜ್ಞೆ ನಿಮ್ಮಲ್ಲಿ ಬರಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.